ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿಯ ವಿಡಿಯೋ ವೈರಲ್. ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ಮುಂದುವರೆದಿದೆ. ಸಭೆಯಲ್ಲಿ 2 ಆಯಾಮಗಳಲ್ಲಿ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡುತ್ತಿದ್ದಾರೆ. ಅಪರಾಧಿ ಪವನ್ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಸಾಧ್ಯತೆ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ಪವನ್ ನಿಂದ ಚಿತ್ರೀಕರಣ ಆಯ್ತಾ ಅನ್ನೋ ಪ್ರಶ್ನೆ. ಸದ್ಯ ಹಿಂಡಲಗ ಜೈಲಿನಲ್ಲಿರುವಂತಹ ರೌಡಿ ವಿಲ್ಸನ್ ಗಾರ್ಡನ್ ನಾಗ, ಈತನ ಶಿಷ್ಯ ಪವನ್ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯೋ, ಯಾವ್ಯಾವ ಅಪರಾಧಿಗಳಿಗೆ ಯಾವ ರೀತಿಯ ರಾಜಾತಿಥ್ಯ ಸಿಗ್ತಾ ಇದೋ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸನ್ನು ಚಿತ್ರೀಕರಣ ಮಾಡಿದ್ನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಜೈಲಧಿಕಾರಿಗಳಿಂದ ತನಿಖೆ ನಡೆಯಬೇಕಿದೆ. ಇದೇ ವಿಚಾರದ ಕುರಿತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನೆಲ್ಲ ಕರ್ಮಕಾಂಡಗಳು ನಡೀತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಸಭೆ ಮುಂದುವರೆದಿದೆ. ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ವ್ಯವಸ್ಥೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಜೈಲಧಿಕಾರಿಯ ಸೂಚನೆಯಂತೆ ವಿಡಿಯೋ ಚಿತ್ರೀಕರಣ ಮಾಡಿರುವ ಸಾಧ್ಯತೆ ಇದೆ. ಅಪರಾಧಿ ಪವನ್ ವಿಡಿಯೋ ಮಾಡಿರುವ ಸಾಧ್ಯತೆ, ಅದು ಕೂಡ ಜೈಲಧಿಕಾರಿಯ ಸೂಚನೆಯ ಮೇರೆಗೆ. ಓರ್ವ ಜೈಲಧಿಕಾರಿಯ ಸೂಚನೆಯಂತೆ ವಿಡಿಯೋ ರೆಕಾರ್ಡ್. ಹಾಗಿದ್ರೆ ಆ ಜೈಲಧಿಕಾರಿ ಯಾರು? ವರ್ಗಾವಣೆಗಾಗಿ ಜೈಲಿನಲ್ಲಿ ವಿಡಿಯೋ ಮಾಡಿರುವ ಸಾಧ್ಯತೆ ಇದೆ. ವರ್ಗಾವಣೆ ಬೇಕಂದ್ರೆ ಹೀಗೆ ಮಾಡೋದು ಅನಿವಾರ್ಯವಂತೆ. ವಿಡಿಯೋ ರಿಲೀಸ್ ಮಾಡಿದ್ರೆ ಅಮಾನತಾಗ್ತಾರೆ. ಶಿಕ್ಷೆಗೊಳಗಾಗಿರುವಂತಹ ವ್ಯಕ್ತಿಗೆ ಮೊಬೈಲ್ ಅನ್ನ ಕೊಟ್ಟು ಚಿತ್ರೀಕರಣ ಮಾಡಿಸುವಂತಹ ಕೆಲಸವನ್ನ ಅಲ್ಲೇ ಇರುವವರು, ಒಳಗಡೆನೆ ಇರುವವರು, ಅದರಲ್ಲೂ ಜೈಲಧಿಕಾರಿನೇ ಮಾಡಿಸಿದ್ದಾರೆ ಅನ್ನೋ ಸ್ಫೋಟಕ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ವಿಡಿಯೋ ಮಾಡಿ ಹೊರಗಡೆಯಿಂದ ವಿಡಿಯೋವನ್ನ ರಿಲೀಸ್ ಮಾಡಿಸೋದು, ಇದೆಲ್ಲವೂ ಕೂಡ ಪಕ್ಕಾ ಪ್ಲಾನ್. ಅವರವರ ಕೆಲಸ ಆಗಬೇಕು ಅಂದ್ರೆ ಈ ರೀತಿಯಾಗಿ ವಿಡಿಯೋ ಚಿತ್ರೀಕರಣ ಮಾಡೋದು, ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಪ್ರಮುಖವಾಗಿ ವರ್ಗಾವಣೆ ಬೇಕು ಅಂದರೆ ಈ ರೀತಿಯಾಗಿ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಅನ್ನೋ ಮಾತುಗಳು ಇದೀಗ ಹೊರಗಡೆ ಕೇಳಿ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಯಾರಿಗೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೋ ಆ ಎಲ್ಲ ಸೌಲಭ್ಯಗಳನ್ನು ಒಳಗಡೆ ಇರುವಂತಹ ಅಪರಾಧಿ ಕೈಗೆ ಮೊಬೈಲನ್ನು ಕೊಟ್ಟು ಚಿತ್ರೀಕರಿಸಿ ಹೊರಗಡೆ ಯಾರ ಜೊತೆಗೆ ಲಿಂಕ್ ಇರುತ್ತೋ ಅವರಿಗೆ ಆ ವಿಡಿಯೋಸನ್ನು ಕಳಿಸಿ ಅದನ್ನು ವೈರಲ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಇವಾಗಿನದಲ್ಲ, ಬಹಳ ಹಿಂದಿನ ವರ್ಷದ್ದು ಅಂತ ಹೇಳ್ತಾರೆ. ಆದರೆ ಒಂದಷ್ಟು ವಿಡಿಯೋಗಳು ಇತ್ತೀಚಿನದ್ದು ಅನ್ನೋದು ವಿಡಿಯೋ ಸಮೇತವೇ ಪ್ರೂವ್ ಆಗ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತರುಣ್ ಬಂಧನ ಆಗುತ್ತೆ. ಆತನಿಗೂ ಕೂಡ ಮೊಬೈಲ್ ಸಿಕ್ಕಿದೆ. ಒಂದಷ್ಟು ಮಂದಿಯ ಕೈಯಲ್ಲಿ ಮೊಬೈಲ್ಸ್ ಇದೆ, ಎಣ್ಣೆ ಬಾಟ್ಲಿ ಇದೆ, ಡ್ಯಾನ್ಸ್ ಮಾಡ್ತಾರೆ. ಏನು ಸಿಗಬಾರ್ದು ಜೈಲಿನ ಒಳಗಡೆ ಅದೆಲ್ಲವೂ ಕೂಡ ಸಿಗ್ತಾ ಇದೆ. ಅದು ಸೆರೆಮನೆ ಆಗಿಲ್ಲ. ಅನೇಕ ಮಂದಿ ಅಪರಾಧಿಗಳು ಮತ್ತು ಆರೋಪಿಗಳ ಪಾಲಿಗೆ ಅರಮನೆ ಆಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಇದೇ ಪರಪ್ಪನ ಅಗ್ರಹಾರದ ಕರ್ಮಕಾಂಡವನ್ನ ಖಂಡಿಸಿ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚನೆಯನ್ನ ಕೊಡ್ತು ದರ್ಶನ್ ರವರ ವಿಚಾರದಲ್ಲಿ. ಅದರ ಹೊರತಾಗಿಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನೂ ಕೂಡ ವಿಐಪಿ ವ್ಯವಸ್ಥೆ ಮುಂದುವರೆದಿದ್ಯಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಖೈದಿಗಳ ಪಾಲಿಗೆ ಅದು ಸೆರೆಮನೆ ಆಗಿಲ್ಲ, ಅರಮನೆ ಆಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಅದರಲ್ಲೂ ಕೂಡ ಜೈಲಿನ ಒಳಗಡೆ ಇರುವವರೇ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿರುವಂತಹ ಅಪರಾಧಿಗಳ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಚಿತ್ರೀಕರಣವನ್ನ ಮಾಡಿ ಆ ವಿಡಿಯೋಸ್ ಅನ್ನ ಹೊರಗಡೆ ವೈರಲ್ ಮಾಡಿಸ್ತಾ ಇದ್ದಾರೆ ಅನ್ನೋದು. ಹೇಗೆ ನಡೀತಾ ಇದೆ ಈ ಸ್ಟ್ರಾಟಜಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಅಂತ ಕಿರಣ್? ಮಧುಶ್ರೀ, ಇಲ್ಲಿ ಮುಖ್ಯವಾಗಿ ಬೆಂಗಳೂರು ಪರಪ್ಪನಗರ ಜೈಲಿದೆಯಲ್ಲ, ಅದೊಂಥರ ಅಧಿಕಾರಿಗಳಿಗೆ ಒಂದು ಕೋಳಿ ಮಟ್ಟ ಇಡುವಂಥ ಒಂದು ಜಾಗ, ಅಂದರೆ ಇದಕ್ಕೆ ಚಿನ್ನದ ಮಟ್ಟ ಇಡುವಂಥ ಜಾಗ. ಈ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ ಈ ಒಂದು ಪೋಸ್ಟ್ ಅಂದರೆ ಜೈಲು ಅಧಿಕಾರಿಗಳಾಗಬೇಕು ಅಂತ ಸಾಕಷ್ಟು ಲಾಬಿ ಮಾಡ್ತಾರೆ. ಅದು ಪೊಲಿಟಿಕಲ್ ಆಗಿರ್ಬೋದು, ಬೇರೆ ಬೇರೆ ಥರದ ದೊಡ್ಡ ಮಟ್ಟದ ಲಾಬಿ ಇಲ್ಲಿ ನಡೀತಾನೆ ಇರುತ್ತೆ. ಇವಾಗ ಜೈಲಿಂದ ನಾವು ಕೂಡ ಒಂದು 4 ವರ್ಷದ ಹಿಂದೆ ಒಂದು ಜೈಲಿನಲ್ಲಿ ಆಗ್ತಾ ಇರುವಂಥ ಕರ್ಮಕಾಂಡ ವಿರುದ್ಧ ಒಂದಷ್ಟು ಸ್ಟಿಂಗ್ ಆಪರೇಷನ್ಸ್ ಮಾಡಿ ಅದನ್ನು ರಿಲೀಸ್ ಮಾಡಿದ್ರು. ಹೇಗೆ ಮೊಬೈಲ್ ಒಳಗಡೆ ಹೋಗುತ್ತೆ, ಮೊಬೈಲ್ನ ಸ್ಮಾರ್ಟ್ ಫೋನ್ಸ್ಗಳು ಹೇಗೆ ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾರೆ, ಜೈಲು ಅಧಿಕಾರಿಗಳೇ ಹೇಗೆ ಅದನ್ನು ಕೊಡ್ತಾರೆ, ಅದಾದಮೇಲೆ ಜಾಮರ್ನ ಯಾವ ಟೈಮ್ನ ವೀಕ್ ಮಾಡ್ತಾರೆ, ಆವಾಗ ಅವ್ರ ಫೋನಲ್ಲಿ ಮಾತಾಡೋದು, ವಿಡಿಯೋ ಕಾಲ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಮಾಡ್ತೀವಿ ಅಂತ ಅದನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ವಿ. ಆಗ ಒಂದಷ್ಟು ದಿನ ಸುಧಾರಣೆ ಆಗಿತ್ತು. ಈಗ ಮತ್ತೆ ಇದೇ ಥರ ಫೆಸಿಲಿಟೀಸ್ ಕೊಡುವಂಥದ್ದು. ಯಾಕೆಂದರೆ ಇಲ್ಲಿ ಗಣ್ಯರು ಬೆಂಗಳೂರು ಜೈಲಿಗೆ ಬಂದೇ ಬರ್ತಾರೆ. ಅದರ ಯಾವುದೋ ಪೊಲಿಟಿಷಿಯನ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಮತ್ತು ಗಣ್ಯ ವ್ಯಕ್ತಿಗಳು ಬೆಂಗಳೂರು ಜೈಲಿನಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿಯ ಒಂದು ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ದೊಡ್ಡ ಮಟ್ಟದ ಜೈಲಿನಲ್ಲಿರುವಂಥ ಕಾರಾಗೃಹ ಇಲಾಖೆ ಅಧಿಕಾರಿಗಳು ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಾರೆ. ಅದು
ಜೈಲರ್ ಇರ್ಬೋದು, ವಾರ್ಡನ್ ಇರ್ಬೋದು, ಜೊತೆ ಸುಪ್ರೀಂಟೆಂಡೆಂಟ್ DIG ರ್ಯಾಂಕ್ ಇರ್ಬೋದು, ಅದಕ್ಕೆ ಮೇಲೆ ಎಲ್ಲರೂ ಕೂಡ ಬೆಂಗಳೂರು ಜೈಲ್ ಮೇಲೆ ಕಣ್ಣಿರುತ್ತೆ. ಇಲ್ಲೂ ಕೂಡ ಈ ಒಂದು ವಿಡಿಯೋಸ್ ಕೂಡ ಇಲ್ಲಿ ಇವಾಗ ಬಂದಿರುವಂಥ ಹೊರಗಡೆ ಏನು ಬಂದಿದೆ, 2 ಇಶ್ಯೂ ಇದೆ. ಮುಖ್ಯವಾಗಿ ಒಂದು ಇಶ್ಯೂ, ಒಬ್ಬರು ಅಧಿಕಾರಿ ಹೊರಗಡೆ ಇರುವಂಥ ಅಧಿಕಾರಿ ಮತ್ತೆ ಇಲ್ಲಿಗೆ ವಾಪಸ್ ಬರಬೇಕು, ನಾನು ಇಲ್ಲಿರೋ ಅಧಿಕಾರಿ ಸಸ್ಪೆನ್ಷನ್ ಆದರೆ, ಈ ಒಂದು ವಿಡಿಯೋ ಹೊರಗಡೆ ಬಂದರೆ ಅವ್ರು ಖಂಡಿತವಾಗ್ಲೂ ಸಸ್ಪೆಂಡ್ ಆಗ್ತಾರೆ. ನಂತರ ನನ್ನ ಆಲ್ಟರ್ನೇಟಿವ್ ಇಲ್ಲಿಗೆ ಬೆಂಗಳೂರು ನಾನು ಬರ್ಬೋದು ಅನ್ನೋದು ಅವರು ಹೊರಗಡೆ ಇತ್ಕೊಂಡು ಇವನ್ನೆಲ್ಲವೂ ಕೂಡ ಮಾಡಿಸಿದ್ದಾರೆ. ಅಲ್ಲಿ ಈಗಾಗಲೇ ಸಜ್ಜೆಗೊಂಡಿರುವಂಥ ಪವನ್ ಅಂತ ಏನು ಕೈದಿದ್ದಾನೆ, ಆತ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ಅಂತ ಅವನ ಕೈಲಿ ಕೊಟ್ಟು ಇದೆಲ್ಲವೂ ಕೂಡ ವಿಡಿಯೋ ಮಾಡಿಸಿ, ಅದರಲ್ಲೂ ಕೂಡ ಮುಖ್ಯವಾಗಿ ಗಣ್ಯ ಏನು ಅಲ್ಲಿರುವಂಥ VIP ಏನೇನು ಸಂಬಂಧಪಟ್ಟ ಸೆಲ್ಲರ್ ಅವ್ರನ್ನ ಮಾತ್ರ ಒಂದು ವಿಡಿಯೋ ಮಾಡಿ ಹೊರಗಡೆ ರಿಲೀಸ್ ಮಾಡೋದು, ಅದನ್ನ ಮೊಬೈಲನ್ನು ಕೊಟ್ಟು ವಿಡಿಯೋ ಮಾಡಿಸಿ ಹೊರಗಡೆ ಬರೋದು. ಇದು ಒಂದು ಕಡೆ ಒಂದು ಇಶ್ಯೂ ಇರುವಂಥದ್ದು. ಮತ್ತೊಂದು ಕೂಡ ಇನ್ನೆಲ್ಲವೂ ಕೂಡ ಈಗ ದರ್ಶನ್ಗೆ ಏನು ಕೂಡ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಬೇರೆಯವ್ರಿಗೆಲ್ಲರಿಗೂ ಕೊಡ್ತಾ ಇದ್ದಾರೆ ಅನ್ನೋ, ಹಾಗಾಗಿ ಈಗ ಸಂಬಂಧಪಟ್ಟಂತೆ ಈಗ ನಟ ಧನ್ವೀರ್ನೂ ಕೂಡ CCB ಅವರು ಎನ್ಕ್ವೈರಿ ಮಾಡಿದ್ರು. ನಿನ್ನೆಯಿಂದನೇ ಕೂಡ ಆತನನ್ನು ಇಟ್ಕೊಂಡು ಎನ್ಕ್ವೈರಿಯನ್ನು ಮಾಡಿದ್ರು. ಅವಂದೇನಾರು ಇದರಲ್ಲಿ ರೋಲ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಆಗ ಸೂಚನೆ ಮೇರೆಗೆ ಇಲ್ಲಿ ಆತನ ಶಿಷ್ಯಂದ್ರು ಶೂಟ್ ಮಾಡಿ ಅದಕ್ಕೆ ಬೇರೆಯವ್ರಿಗೆಲ್ಲ ಸಿಗ್ತಾ ಇದೆ, ನಮ್ಮ ಬಾಸಿಗೆ ಸಿಗ್ತಾ ಇಲ್ಲ ಅನ್ನೋದು ಏನಾರ ಆ ರೀತಿ ಏನಾರ ಕೊಡೋಕ್ಕೆ ಏನಾರ ಮಾಡಿದ್ರು, ಆ ಒಂದು ವಿಡಿಯೋ ಹೊರಗಡೆ ಬಂದಿದೆಯಾ? ಇವೆಲ್ಲವೂ ಕೂಡ ಒಂದು ಅಧಿಕಾರಿಗಳ ಒಂದು ಟ್ರಾನ್ಸ್ಫರ್ ಇಲ್ಲಿಗೆ ಬರೋಕ್ಕೆ, ಇಲ್ಲಿರೋರನ್ನ ಸಸ್ಪೆಂಡ್ ಮಾಡಿ ಅವ್ರು ಬರೋಕ್ಕೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಲ್ಲಿ ಆಗ್ತಾ ಇರುವಂಥ ಫೆಸಿಲಿಟೀಸ್ ಏನೇ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು, ಈ ವಿಚಾರವಾಗಿ ಈಗ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಮತ್ತು ಜೈಲ್ ಅಧಿಕಾರಿಗಳು ಸಂಬಂಧಪಟ್ಟಂತೆ ಮೀಟಿಂಗನ್ನು ಮಾಡ್ತಾರೆ. ಅದು ಬೆಂಗಳೂರು ಸಿಟಿ ಕಮಿಷನರ್ ಇದ್ದಾರೆ, ಜಾಯಿಂಟ್ ಕಮಿಷನರ್ಸ್ ಇದ್ದಾರೆ. ಅಂದರೆ ಈಗ ಇದನ್ನು ಒಂದು ಆಗಿರುವಂಥ ಇಶ್ಯೂನ, ಯಾಕೆಂದರೆ ಮುಖ್ಯವಾಗಿ ಒಬ್ಬ ಉಗ್ರ ಕೈಲಿ ಈ ರೀತಿ ಆರಾಮಾಗಿ ಅವ್ನು ಕೂತ್ಕೊಂಡು ಅವನು ಮೊಬೈಲನ್ನು ಫೋನ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ಕೈದಿಗಳು ಡ್ಯಾನ್ಸ್ ಮಾಡ್ಕೊಂಡು ಇವೆಲ್ಲವೂ ಕೂಡ, ಅಂದರೆ ಆಗಿಂದಾಗಲೇ ಇವೆಲ್ಲವೂ ಕೂಡ ಸಾಕಷ್ಟು ವಿಡಿಯೋ, ಅಂದರೆ ಜೈಲ್ ಒಳಗಡೆ ಕೇಕನ್ನು ಕಟ್ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಡ್ಯಾನ್ಸ್ ಮಾಡೋದಂತೂ, ಡ್ರಿಂಕ್ಸ್ ಇರ್ಬೋದು, ಮೊಬೈಲ್ ಫೋನ್ ಯೂಸ್ ಮಾಡೋದು, ಮತ್ತು ಜೈಲ್ ಒಳಗಡೆ ದುಡ್ಡನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಅದರಲ್ಲಿ ಯಾವುದು ಕೂಡ ಆಗಾಗ ಬರ್ತಾನೆ ಇರುತ್ತೆ ವಿಡಿಯೋ ಸಂಬಂಧಪಟ್ಟಂಗೆ ಟಾರ್ಗೆಟ್ ಮಾಡಿಕೊಂಡು. ಏಕೆಂತಂದರೆ ಜೈಲ್ ಒಳಗಡೆ ವಿಡಿಯೋ ಮೊಬೈಲ್ ಹೆಂಗೆ ಹೋಗುತ್ತೆ, ಹೋದ ಮೇಲೆ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿದ್ಮೇಲೆ ಅದು ಏನು ಒಂದಿನ 2 ದಿನ 2-3 ತಿಂಗಳು ಕಾದು ಅದನ್ನು ವಿಡಿಯೋ ಮಾಡಿ ಅದಕ್ಕೆ ಸಂಬಂಧ ಟೈಮಿಗೆ ಸರಿಯಾಗಿ ಇದನ್ನು ರಿಲೀಸ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಒಂದು ಇದಲ್ಲದೆ ಮುಂದಿನ ಹಂತದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಯಾಕೆಂತಂದರೆ ಇಲ್ಲಿ ಜೈಲು ಇರುವಂಥದ್ದು, ಜೈಲು ಸಿಬ್ಬಂದಿಗಳ ಅದನ್ನು ಸಪ್ರೇಟಾಗಿ ಒಂದು ವಿಂಗ್ ಇದೆ. ಬೆಂಗಳೂರು ಪೊಲೀಸರಾಗಲಿ ರೆಗ್ಯುಲರ್ ಪೊಲೀಸರು ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಅದರೊಳಗಡೆ ಇರುವಂಥ ಜೈಲಾಧಿಕಾರಿಗಳು ಅವ್ರಿಗೆ ಆದಂಥ ಮೇಲಧಿಕಾರಿಗಳು ಇರ್ತಾರೆ, ಅವರು ಹೇಗೆ ಮಾಡಬೇಕು, ಹೇಗೆ ಇದನ್ನು ಎಲ್ಲವೂ ಕೂಡ ಹೊರಗಡೆಯಿಂದ ಒಳಗಡೆ ಬರ್ತಾ ಇರೋದು ಹೇಗೆ ಸ್ಟಾಪ್ ಮಾಡಬೇಕು, ಜೊತೆಗೆ ಯಾವ ರೀತಿ ಒಂದು ಮ್ಯಾನ್ಯುವಲ್ ಪ್ರಕಾರ ಯಾವ ರೀತಿ ನಾವು ಕೈದಿಗಳಿಗಿರ್ಬೋದು, ವಿಚಾರಣಾಧಿ ಕೈದಿಗಳಿಗಿರ್ಬೋದು ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಈ ಮಟ್ಟದಲ್ಲಿ ಈಗ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.